ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ 12ರ ಈ ವಾರದ ಎಪಿಸೋಡ್ಗಳಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ನಾಮಿನೇಷನ್ ನಿಂದ ಹಿಡಿದು ಬಿಗ್ ಬಾಸ್ ನಡೆದ ಟಾಸ್ಕ್ ವರೆಗೂ ಮಾಡಿದ ಪ್ರತಿಯೊಂದು ನಡೆ ಮನೆಯ ಸದಸ್ಯರು ಹಾಗೂ ವೀಕ್ಷಕರ ಗಮನ ಸೆಳೆದಿದೆ. ಈ ವಾರ ಕಾವ್ಯ ಶೈವ ಅವರನ್ನ ನಾಮಿನೇಟ್ ಮಾಡುವ ಸಂದರ್ಭದಲ್ಲಿ ರಕ್ಷಿತಾ ತೋರಿಸಿದ ವರ್ತನೆ ಮನೆ ಮಂದಿಯು ವೀಕ್ಷಕರು ಅಧಿರೇಕ ಎಂದು ಕರೆಯುವಷ್ಟು ನಾಟಕೀಯವಾಗಿತ್ತು. ಸ್ಟ್ರಾಟಜಿಯೇ ತಿಳಿಯದೆ ಕಾವ್ಯ ಅವರನ್ನ ನೇರವಾಗಿ ಡೇಂಜರ್ ಝೋನ್ಗೆ ತಳ್ಳಿದ ರಕ್ಷಿತಾ ನಡೆ ಮನೆಯಲ್ಲೇ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಮನೆಯಲ್ಲಿ ಕೆಲವು ಮಂದಿ ಇದು ತೋರಿಸುವುದಕ್ಕೆ ಮಾಡಿದ ನಾಟಕವೇ ಅಥವಾ ರಕ್ಷಿತಾಳಿಗೆ ಸ್ಟ್ರಾಟಜಿ ಅರ್ಥವಾಗುವುದಿಲ್ಲವೇ ಎಂಬ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಬಿಗ್ ಬಾಸ್ ನೀಡಿದ ವಿಶೇಷ ಟಾಸ್ಕ್ ನಲ್ಲಿ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಲು ಅಯೋಗ್ಯ ಯಾರು ಎಂದು ಕೇಳಲಾಗಿತ್ತು. ಬಹುತೇಕ ಎಲ್ಲಾ ಸದಸ್ಯರು ರಕ್ಷಿತಾ ಶೆಟ್ಟಿ ಹೆಸರನ್ನ ಹೇಳಿದ್ದಾರೆ. ಸ್ಪಂದನಾ ಅವರು ನನ್ನನ್ನು ನಾಮಿನೇಟ್ ಮಾಡಿದಾಗ ಕೊಟ್ಟ ಕಾರಣಕ್ಕೆ ಅರ್ಥವೇ ಇರಲಿಲ್ಲ ಎಂದಿದ್ದಾರೆ. ಅಭಿಷೇಕ್ ಅವರು ರಕ್ಷಿತಾ ಪ್ಯಾನಿಕ್ ಆಗ್ತಾರೆ, ತಲೆಗೊಂದು ಬಂದರೆ ಕಾರಣ ಹೇಳ್ಬಿಡ್ತಾರೆ ಅಂತ ಹೇಳಿದ್ದಾರೆ. ಇದೆಲ್ಲದಕ್ಕೂ ಪ್ರತಿಕ್ರಿಯಿಸಿದ ರಕ್ಷಿತಾ, ನನಗೆ ಯಾವಾಗ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೋ ಆ ಕ್ಷಣಕ್ಕೆ ಯೋಚಿಸಿ ಹೇಳುತ್ತೇನೆ, ಅದನ್ನ ಇಟ್ಟುಕೊಂಡು ಕ್ಯಾರಿ ಮಾಡ್ತಾ ಹೋಗಲ್ಲ ಎಂದು ಹೇಳಿದ್ದಾರೆ. ಕಾವ್ಯ ಕೂಡ ಈ ವೇಳೆ ಇದು ಚಿಕ್ಕ ಹುಡುಗಿಯಂತೆ ನಿರ್ಧಾರ ತೆಗೆದುಕೊಳ್ಳೋಕೆ ಆಗ್ತಿಲ್ಲ ಅಂತ ಹೇಳೋದೆ ಅಥವಾ ಸ್ಮಾರ್ಟ್ ಅಂತ ಹೇಳೋದೆ ಎಂದು ಪ್ರಶ್ನೆ ಹಾಕಿದ್ದಾರೆ. ನಿನ್ನೆಯ ಎಪಿಸೋಡ್ ನಲ್ಲಿಯೂ ಚೈತ್ರ, ರಾಶಿಕಾ ಮತ್ತು ಸೂರಜ್ ರಕ್ಷಿತಾ ನಾಮಿನೇಷನ್ ಬಗ್ಗೆ ಮಾತನಾಡಿದ್ರು. ರಕ್ಷಿತಾ ಅವರು, ನಾನು ನಾಮಿನೇಟ್ ಮಾಡಿದ್ದರಿಂದ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಟಾರ್ಗೆಟ್ ಮಾಡ್ತೀನಿ ಅಂತಲ್ಲ, ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡಿದರೂ ಟಾಸ್ಕ್ ನಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತೇನೆ ಎಂದು ಹೇಳಿದ್ದಾರೆ. ರಕ್ಷಿತಾ ಹೇಳಿದ ಈ ಮಾತುಗಳಿಗೆ ಮನೆಯವರು ಸ್ಪಷ್ಟತೆ ಕಾಣಲಿಲ್ಲ. ಕೆಲವರಿಗೆ ಇದು ಕನ್ಫ್ಯೂಸ್ಡ್ ಗೇಮ್ ಪ್ಲೇ, ಉಳಿದವರಿಗೆ ಮತ್ತೊಂದು ಡ್ರಾಮಾ ಎಂಬಂತೆ ತೋರ್ತಿತ್ತು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.